ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ರಿಗೂ. ಇವತ್ತು ಶುಕ್ರವಾರ ಅಂದರೆ ಅಕ್ಷಯ ತೃತೀಯ ಆ್ಯಂಡ್ ಬಸವ ಜಯಂತಿ. ಸಮಸ್ತ ವೀಕ್ಷಕರಿಗೆ ಅಕ್ಷಯ ತೃತೀಯ ಆ್ಯಂಡ್ ಮತ್ತು ಬಸವ ಜಯಂತಿಯ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಯಾರ್ಯಾರು ಗೋಲ್ಡ್ ತಗೋತಾ ಇದ್ದೀರಾ ಅಂತ ಕಮೆಂಟ್ಸ್ ಮಾಡಿ. ಸೊ ನಾವಂತೂ ಇವತ್ತು ಗೋಲ್ಡ್ ತಗೊಂಡ್ವಾ ಇಲ್ವಾ ಅಂತ ಕೊನೆಯಲ್ಲಿ ಹೇಳ್ತೀನಿ. ಸೊ ವಿಡಿಯೋಗೆ ಹೊಸಬರಾಗಿದ್ದರೆ, ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಹೊಸ ಚಾನಲ್ ಇದು. ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಸೊ ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ನಾನು ಬೆಳಗ್ಗೆ ತಿಂಡಿ ಪೂಜೆ ಎಲ್ಲ ಆಗಿ ಬಟ್ಟೆ ವಾಷಿಂಗ್ ಹಾಕಿದ್ದೆ. ಆ್ಯಕ್ಚುಲಿ ನಮ್ಮ ಮೇಯ್ಡೇ, ನಮ್ಮ ಧನಲಕ್ಷ್ಮಿ, ನಮ್ಮ ಸರ್ವೆಂಟೇ ಇವತ್ತು ಬಟ್ಟೆ ಒಣಗಾಗಿ ಹೋಗೋದು. ಇವತ್ತು ಬೆಳಗ್ಗೆ ಅಷ್ಟೊತ್ತಿಗೆ ಆಗಿರಲಿಲ್ಲ. ಸೊ ಬೆಳಗ್ಗೆ 7 ಗಂಟೆಗೆಲ್ಲ ಬಂದು ನಮ್ಮ ಮೇಯ್ಡ್ ಹೋಗ್ತಾಳೆ. ಅಷ್ಟೊತ್ತಿಗೆ ನಾನು ಅರ್ಧ ಗಂಟೆ ತೋರಿಸ್ತಾಯಿತ್ತು ವಾಷಿಂಗ್ ಮಿಷಿನಲ್ಲಿ. ಹಾಗಾಗಿ ನಾನು ಆಮೇಲೆ ವಾಷಿಂಗ್ ಮಿಷಿನ್ ಆದಮೇಲೆ, ಸೊ ಪೂಜೆ ಎಲ್ಲ ಆದಮೇಲೆ ನೋಡಿ ಇವಾಗ ನಾನು ಇವಾಗ ಹಂಗೆ ತಲೆ ಹೆಡ್ ಬಾತ್ ಮಾಡ್ಕೊಂಬಂದಲ್ವಾ ಶುಕ್ರವಾರ. ಹಾಗಾಗಿ ಸೊ ಕೂದಲು ಕೂಡ ಸ್ವಲ್ಪ ಒಣಗುತ್ತೆ ಮತ್ತು ಬಟ್ಟೆ ಒಣಗಾಗ್ಬೋದು ಅಂತ ನಾನಿವಾಗ ಮೇಲೆ ಬಂದು ಬಟ್ಟೆ ಒಣಗಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಒಂದು ಟಿಪ್ಸ್ ಹೇಳ್ಬೇಕು ನಿಮಗೆ. ಬಟ್ಟೆ ಒಣಗಾಕಬೇಕಾದ್ರೆ ನೀವು ಆದಷ್ಟು ನೋಡಿ ಉಲ್ಟಾ ಮಾಡಿ ಬಟ್ಟೆನ ಒಣಗಾಕಿ. ಎಷ್ಟೇ ಬಿಸಿಲಿಗೆ ಹಾಕಿದ್ರೂ ಬಟ್ಟೆ ಏನೂ ಆಗೋದಿಲ್ಲ. ಯಾಕೆಂತಂದರೆ ವಾಷಿಂಗ್ ಮಿಷನ್ನು ಕರೆಂಟೇ ಅಲ್ವಾ. ಸೊ ಅದು ಕೂಡ ಆಮೇಲೆ ಒಣಗಾಕೋದು ಕೂಡ ಬಿಸಿಲು ಜಾಸ್ತಿ, ಬಟ್ಟೆ ಸ್ವಲ್ಪ ಶೇಡ್ ಹೋಗ್ಬೋದು. ಹಾಗಾಗಿ ಉಲ್ಟಾ ಹಾಕೋದ್ರಿಂದ ಬಟ್ಟೆ ನಿಮಗೆ ಶೇಡ್ ಹೋಗೋದಿಲ್ಲ. ನೋಡಿ, ಇದು ನಾನು ವಾಶ್ ಮಾಡ್ಕೊಂಬರ್ತೀನಿ. ಕೆಳಗಡೆ ಬಿದ್ದೋಗಿದೆ. ಸೊ ನಾನು ಹೆಲ್ಪ್ ಮಾಡ್ತೀನಿ, ಅಂದರೆ ನನ್ನ ಕೆಲಸ ನಾನೇ ಮಾಡ್ಕೋತೀನಿ. ನಮ್ಮ ಸರ್ವೆಂಟ್ ಕೂಡ ತುಂಬ ಹೆಲ್ಪ್ ಮಾಡ್ತಾರೆ. ವೀಕೆಂಡಲ್ಲಿ ನಮ್ಮ ಹಸ್ಬೆಂಡು, ನಮ್ಮ ಮನೆಯವರು, ನನ್ನ ಬುಜ್ಜಿ ಇಬ್ಬರು ಕೂಡ ಹೆಲ್ಪ್ ಮಾಡ್ತಾರೆ. ಎಲ್ಲರೂ ಮಾಡಿದ್ರೇ ಮನೆ ಕ್ಲೀನಾಗಿರೋದು ಅಲ್ವಾ ಫ್ರೆಂಡ್ಸ್? ಏನಂತೀರಾ? ಮನೆ ಚೆನ್ನಾಗಿರಬೇಕು ಅಂತಂದರೆ, ಕ್ಲೀನಾಗಿರಬೇಕು ಅಂತಂದರೆ ಎಲ್ಲರೂ ಒಂದು ಕೈ ಹಾಕಬೇಕು. ಸೊ ಮನೆ ಸ್ವಚ್ಛಾಗಿದ್ದರೆ ಮನಸ್ಸು ಕೂಡ ಸ್ವಚ್ಛವಾಗಿರುತ್ತೆ. ಮನಸ್ಸು ಚೆನ್ನಾಗಿರಬೇಕು ಅಂತಂದರೆ ಮನೆಯನ್ನು ಕ್ಲೀನಾಗಿ ಇಟ್ಕೊಬೇಕು. ದಿನ ಪೂಜೆ ಮಾಡಬೇಕು, ಮನೆ ಕ್ಲೀನಾಗಿ ಇಟ್ಕೊಬೇಕು. ಒಳ್ಳೆಯ ಒಂದು ಮನೆಯಲ್ಲಿ ಒಳ್ಳೆಯ ಮಾತುಗಳು ಆಡಬೇಕು, ಒಂದು ದೇವರ ಸಾಂಗ್ಸ್ ಕೇಳಬೇಕು. ಸೊ ಈ ಥರ ಮಾಡೋದ್ರಿಂದ ಮನೆಯಲ್ಲಿ ಕೂಡ ಒಂದು ಒಳ್ಳೆಯ ಪಾಸಿಟಿವಿಟಿ ಬರುತ್ತೆ. ಸೊ ನಾವಂತೂ ಈ ಸಾರಿ ಅಕ್ಷಯ ತೃತೀಯಗೆ ಬೇರೆ ಪ್ಲ್ಯಾನ್ ಮಾಡಿದ್ವಿ, ಬಟ್ ಪ್ಲ್ಯಾನ್ ಆಗಿರಲಿಲ್ಲ. ನೋಡೋಣ ಆ ಪ್ಲ್ಯಾನ್ ಯಾವಾಗ ಆಗುತ್ತೆ ಅಂತ ಕೂಡ ನನಗೆ ಶೇರ್ ಮಾಡ್ಕೋತೀನಿ. ಬಟ್ ಬಂಗಾರ ಅಂತೂ ಇವಾಗ 7,000 ರುಪೀಸ್ ಆಗಿದೆ ಅನಿಸುತ್ತೆ. ನಾವು ಲಾಸ್ಟ್ ಏಪ್ರಿಲಲ್ಲಿ ಜವೆಲ್ಸ್ ತೊಗೊಂಡಿದ್ವಿ. ಸೊ ನಮ್ಮ ವೆಡ್ಡಿಂಗ್ ಡೇಗೆ ನಮ್ಮ ಹಸ್ಬೆಂಡ್ ಕೊಡಿಸಿದ್ರು ಒಂದು ವಾಲೆ ಜುಮ್ಕಿ ಥರ ಹೊಸ ಮಾಡಲ್ಲು. ಸೊ ಆವಾಗ 6,300 ರೂಪಾಯಿ ಇತ್ತು ಗ್ರಾಮು. ಅದಾದಮೇಲೆ ನನ್ನ ಬುಜ್ಜಿ ಬರ್ಡೇಗೆ ವಾಲೆ ಜುಮ್ಕಿ ಕೊಡಿಸಿದ್ರು. ಆವಾಗ ಕೂಡ 6,500 ಏನೋ ಇತ್ತು ಮಾರ್ಚ್ ಮಂತಲ್ಲಿ. ಸೊ ಇವಾಗ ಮೇ ಬಿ 7,000 ಆಗಿರ್ಬೋದು ಅನಿಸುತ್ತೆ. ಬಟ್ ನಾವೇನು ಈ ಸಾರಿ ಫ್ರೆಂಡ್, ಇವತ್ತಿನ ದಿವಸ ನಾವು ಇವತ್ತು ಅಕ್ಷಯ ತೃತೀಯ ಅಲ್ವಾ, ಏನೂ ತಗೊಳ್ತಾ ಇಲ್ಲ. ಯಾಕೆಂತಂದರೆ ಹಸ್ಬೆಂಡಿಗೆ ರಜೆ ಇಲ್ಲ, ಆಫೀಸ್ಗೆ ಹೋಗಿದ್ದಾರೆ. ಅವ್ರು ರಜೆ ಇದ್ದಾಗ ಮಾತ್ರ ಕರ್ಕೊಂಡು ಹೋಗೋದು. ಅವರು ರಜೆ ಹಾಕಿ ಯಾವುದೇ ಒಂದು ಹಬ್ಬ ಹರಿದಿನಲ್ಲಿ ಅಂದರೆ ಬರೋದಿಲ್ಲ ಅವರು. ಆ್ಯಕ್ಚುಲಿ ಶನಿವಾರ ಭಾನುವಾರ ಆದರೆ ಮಾತ್ರ ನಾವು ಹೋಗ್ತಾ ಇದ್ವಿ ಅನಿಸುತ್ತೆ. ಸೊ ಇವತ್ತು ಫ್ರೈಡೇ ಅಲ್ವಾ, ಸೊ ಆಫೀಸ್ಗೆ ಹೋಗಿದ್ದಾರೆ. ಸೊ ನಮ್ಮ ಮನೆಯವರು. ಸೊ ನಾವು ಅಕ್ಷಯ ತೃತೀಯಗೆ ಏನು ಹೊಸದೇನು ತಗೊಳ್ಳಿಲ್ಲ. ಮನೆಯಲ್ಲಿ ಕ್ಲೀನಾಗಿ ಮನೆ ಕ್ಲೀನ್ ಮಾಡಿಕೊಂಡು ಮನೆಯಲ್ಲಿ ನೀಟಾಗಿ ಹೂವು ಎಲ್ಲ ಇಟ್ಟು ಪೂಜೆ ಮಾಡ್ತೀವಿ. ಅದೊಂದು ಮಾತ್ರ ಮಾಡ್ತೀವಿ. ಮತ್ತು ಯೋಗ ಕ್ಲಾಸಲ್ಲಿ ಇವತ್ತು ಫಂಕ್ಷನ್ ಇದೆ ಆ್ಯಕ್ಚುಲಿ. ಯಾಕೆಂದರೆ ಯೋಗ ಸೆಂಟರು ಬಸವಜ್ಞಾನ ಸೆಂಟರ್ ಅಲ್ವಾ. ಸೊ ಹಾಗಾಗಿ ಅಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಆದರೆ ಅಲ್ಲಿ ಹೋಗಿ ಬರ್ತೀನಿ ಸಂಜೆ. ಸೊ ನನ್ನ ಹಸ್ಬೆಂಡ್ ನಾನಿಬ್ಬರು ಕ್ಲಾಸಿಗೆ ಜಾಯ್ನ್ ಆಗಿದ್ದೀವಿ, ಹೋಗ್ತಾ ಇದ್ದೀವಿ. ಆವಾಗ ಹೋಗ್ತೀವಿ ಯೋಗ ಕ್ಲಾಸ್ಗೆ. ಅವರು ಬಂದರೆ ಸಂಜೆ ನಾವಿಬ್ಬರು ಕ್ಲಾಸ್ಗೆ ಹೋಗಿ ಬರ್ತೀವಿ. ಫಂಕ್ಷನ್ ಇದೆ ಯೋಗ ಕ್ಲಾಸಲ್ಲಿ, ನೋಡ್ತೀನಿ. ಆದರೆ ಹೋದರೆ ಅಲ್ಲಿಗೆ ಯೋಗ ಕ್ಲಾಸ್ಗೆ ಹೋದರೆ ಫಂಕ್ಷನ್ ಇದೆ, ನಿಮಗೆ ಕೂಡ ಶೇರ್ ಮಾಡ್ತೀನಿ. ನೋಡಿ, ಇಲ್ಲಿ ನಾನು ಟಾಪ್ಸ್ ಎಲ್ಲ ಕೆಲವೊಂದು ಉಲ್ಟಾ ಮಾಡಿನೇ ಹಾಕಿದ್ದೀನಿ, ಕೆಲವೊಂದು ಉಲ್ಟಾನೇ ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ, ಕೆಲವೊಂದು ನಾರ್ಮಲಾಗಿ ಹಾಕ್ತೀನಿ. ಆವಾಗ ನಾನು ಒಣಗಾಕ್ಬೇಕಾದ್ರೆ ಎಲ್ಲ ಉಲ್ಟಾ ಮಾಡಿ ಹಾಕ್ತೀನಿ. ಎಲ್ಲ ಬಟ್ಟೆ ಎಷ್ಟೊತ್ತಾದರೂ ಪರವಾಗಿಲ್ಲ. ಯಾಕೆಂದರೆ ಬಿಸಿಲು ತುಂಬ ಇದೆ ಅಲ್ವಾ. ಈ ಥರ ಬಿಸಿಲಲ್ಲಿ ಒಂದು ಗಂಟೆ ಹಾಕಿದ್ರೆ ಸಾಕಾಗುತ್ತೆ. ಆಮೇಲೆ ಇನ್ನೊಂದು ಬಿಸಿಲಲ್ಲಿ ಹಾಕಬೇಕು ಬಟ್ಟೆನ, ಯಾಕೆಂದರೆ ಬ್ಯಾಕ್ಟೀರಿಯಾಸ್ ಎಲ್ಲ ಹೋಗುತ್ತೆ. ಸೊ ನೋಡಿ, ಇವಾಗ ನನ್ನ ತಲೆ ಕೂಡ ಅಂದರೆ ನನ್ನ ಹೇರ್ಸ್ ತುಂಬ ಒಣಗಿದೆ. ಸ್ವಲ್ಪ ನನಗೆ ಕರ್ಲಿ ಹೇರ್ಸು, ಹಾಗಾಗಿ ಬೇಗ ಒಣಗೋದಿಲ್ಲ. ನಂಗೆ ನೋಡಿ 2 ಕೆಲಸ ಆಯ್ತು ಇಲ್ಲಿ. ಬಟ್ಟೆ ಒಣಗಾಕಿದ್ದು ಆಯಿತು. ಸೊ ನನ್ನ ಕೂದಲು ಕೂಡ ಸ್ವಲ್ಪ ಡ್ರೈ ಆಯಿತು. ನಾನು ಡ್ರೈಯರ್ ಹಾಕೋದಿಲ್ಲ ಫ್ರೆಂಡ್ಸ್, ಹೇರ್ಸ್ಗೆ ಉದುರೋಗುತ್ತೆ ಅಂತ ಕೂದಲಿಗೆ.
ಆಮೇಲೆ ಇವಾಗ ನನ್ನ ಮಗಳದೊಂದು ಶೂಸ್ ವಾಶ್ ಮಾಡಬೇಕು. ಅದು ವಾಶ್ ಮಿಷಿನ್ಗೆ ಹಾಕ್ತೀವಿ ಎಲ್ಲ ಶೂಸ್ ಇದ್ದರೆ. ನಮ್ಮ ಮನೆಯವ್ರದ್ದು ವಾಕಿಂಗ್ ಶೂಸ್ ಇರ್ಬೋದು, ಆಫೀಸ್ ಶೂಸ್ ಇರ್ಬೋದು ಎಲ್ಲ ಹಾಕ್ತೀನಿ. ಬಟ್ ಒಂದೇ ಇರೋದ್ರಿಂದ ನನ್ನ ಮಗಳದು ಅದು ಕೈಯಲ್ಲಿ ವಾಶ್ ಮಾಡ್ತೀನಿ. ಫ್ರೆಂಡ್ಸ್, ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಪೂಜೆ ಹೇಗೆ ಮಾಡಿದ್ದೀನಿ ಅಂತ ಕೂಡ ಬರುತ್ತೆ, ಇನ್ನೊಂದು ವಿಡಿಯೋದಲ್ಲಿ ಬರುತ್ತೆ. ಇದನ್ನು ಆ್ಯಡ್ ಮಾಡಿಲ್ಲ ಯಾಕೆಂದರೆ ಲೆಂತಿ ಆಗುತ್ತೆ ಅಂತ. ನೆಕ್ಸ್ಟ್ ಬರುತ್ತೆ ಏನು ಪೂಜೆ ಮಾಡಿದ್ದೆ, ಏನು ತಿಂಡಿ ಮಾಡಿದ್ದೆ ಅಂತ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ, ಮತ್ತೆ ಸಿಗೋಣ. ಥ್ಯಾಂಕ್ ಯು ಒನ್ಸ್ ಅಗೇನ್. ಅಕ್ಷಯ ತೃತೀಯ, ಬಸವ ಜಯಂತಿ.